guys, welcome back to my channel Botanical Arva. I am Jyoti from Hassan. ಚಿಕ್ಕ ಕೂದಲಿಗೆ ದೊಡ್ಡ ಜಡೆ ಹೇಗೆ ಹಾಕೋದು ಅಂತ ನಮ್ಮಮ್ಮ ಹೇಳ್ಕೊಡುತ್ತೆ, ಬನ್ನಿ ನೋಡೋಣ. ಉದ್ದ ಜಡೆ ಹಾಕೋಕ್ಕೆ ಬೇಕಾಗಿರೋ ಆಕ್ಸೆಸರೀಸು, ಒಂದು ರಿಬ್ಬನ್ ಬೇಕು ದಪ್ಪದು, ಮತ್ತು ಏರ್ ಕ್ಲಿಪ್ಸ್ ಬೇಕು, ಮತ್ತು ಯು ಪಿನ್ಸ್ ಮತ್ತು ಜಡೆ ಅಷ್ಟೇ ಬೇಕಾಗಿರೋದು. ಇವಳದು ಹೇರ್ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಇವಳದು ಹೇರ್ ಇಷ್ಟು ಶಾರ್ಟ್ ಇದೆ, ಇಷ್ಟು ಶಾರ್ಟ್ ಇರೋ ಹೇರ್ಗೂ ಹಾಕ್ಬೋದು, ಇದಕ್ಕಿಂತ ಶಾರ್ಟ್ ಇರೋ ಹೇರ್ಗೂ ಹಾಕ್ಬೋದು. ಇವಳದು ಸ್ವಲ್ಪ ಉದ್ದನೇ ಇದೆ, ಇದಕ್ಕಿಂತ ಚಿಕ್ಕ ಕೂದಲಿದ್ರೂ ಕೂಡ ಹಾಕ್ಬೋದು. ಫಸ್ಟು ನಾವು ಒಂದು ಸಿಂಗಲ್ ಪೋನಿ ಹಾಕ್ಕೊಳ್ಳೋಣ, ಅಂದರೆ ಒಂದು ಸಿಂಗಲ್ ಜುಟ್ಟು ಹಾಕ್ಕೊಳ್ಳೋಣ. ನೀಟಾಗಿ ಸುತ್ತ ಎಲ್ಲ ಬಾಚ್ಕೊಂಡ್ಬಿಟ್ಟು ಒಂದು ಸಿಂಗಲ್ ಜುಟ್ಟ ಟೈಟಾಗಿ ಹಾಕಬೇಕು. ಸಿಂಗಲ್ ಪೋನಿನ ಹಾಕ್ಬಿಟ್ಟು ಟೈಟಾಗಿ ಒಂದು ರಿಬ್ಬನ್ ಹಾಕಬೇಕು. ನಾನೀಗ ಹೇಳ್ಕೊಡ್ತಿರೋದು 2 in 1 ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು. ಅಂದರೆ ಈಗ ನ್ಯಾಷನಲ್ ಫೆಸ್ಟಿವಲ್ಸ್ಗೆಲ್ಲ ಮಾಡ್ತಾರಲ್ವ ಫ್ಯಾನ್ಸಿ ಡ್ರೆಸ್ಸು, ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಇದಕ್ಕೆಲ್ಲ ಹೇರ್ ಸ್ಟೈಲ್ ಹೇಳ್ತಾರಲ್ಲ, ತುರ್ಬಾಕೊಂಬನ್ನಿ ಅಂತ, ಅದನ್ನು ಈ ವಿಡಿಯೋದಲ್ಲೇ ಹೇಳ್ಕೊಡ್ತಾ ಇದ್ದೀನಿ ನೋಡಿ. 2 in 1 ಹೇರ್ ಸ್ಟೈಲ್ ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಇದನ್ನು ಈ ರಿಬ್ಬನ್ನ ಕೂದಲು ಒಳಗಡೆಯಿಂದ ತೆಕ್ಕೋಬೇಕು. ತೆಕ್ಕೊಬಿಟ್ಟು ಏರ್ಸ್ ಏನು ಉಳಿಯುತ್ತೋ ಅದನ್ನು ರಿಬ್ಬನ್ ಸುತ್ತಲೂ ಸ್ಪ್ರೆಡ್ ಮಾಡಬೇಕು, ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಎಲ್ಲೂ ಕೂಡ ರಿಬ್ಬನ್ ಹೊರಗಡೆ ಕಾಣಿಸ್ಬಾರ್ದು, ರಿಬ್ಬನ್ ಹಾಕಿದ್ದೀವಿ ಅಂತ ಕಾಣಿಸ್ಬಾರ್ದು, ಆ ರೀತಿ ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಆ ರೀತಿ ಸ್ಪ್ರೆಡ್ ಮಾಡಾದಮೇಲೆ ಟೈಟಾಗಿ ಇಟ್ಕೊಂಡು ಮತ್ತೆ ಇನ್ನೊಂದು ರಿಬ್ಬನ್ನ ಅಲ್ಲಿಗೆ ಹಾಕಬೇಕು. ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಟೈಟಾಗಿ ಇಟ್ಕೊಂಡು ಒಂದು ರಿಬ್ಬನ್ ಹಾಕಿದರೆ ಈಗ ತುರ್ಬಾಗುತ್ತೆ. ಅದು ನಾನು ಹೇಳಿದ್ನಲ್ಲ, ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವಗೆಲ್ಲ ತುರ್ಬು ಹಾಕ್ಕೊಂಬನ್ನಿ ಅಂತಾರಲ್ಲ, ಅದಕ್ಕೆ ಈ ತುರ್ಬು ಯೂಸ್ ಆಗುತ್ತೆ. ಇಷ್ಟು ಹಾಕಿದರೆ ಸಾಕಾಗುತ್ತೆ, ಅದಕ್ಕೆ ಜಡೆ ಏನು ಅವಶ್ಯಕತೆ ಇರಲ್ಲ ಆ ಫ್ಯಾನ್ಸಿ ಡ್ರೆಸ್ಗಳಿಗೆ. ಮತ್ತು ಮಿಕ್ಕಿರೋ ಕೂದಲನ್ನೆಲ್ಲ ತೊಗೊಂಡ್ಬಿಟ್ಟು ಹಾಗೆ ಒಂದು ಜಡೆ ಸುತ್ತಲೂ ಒಂದು ರೌಂಡ್ ಹಾಕ್ಬಿಟ್ಟು ಯು ಪಿನ್ಸು ಇಲ್ಲ ಸುಜಾತ ಏರ್ ಪಿನ್ಸ್ ಹಾಕಿ ಟೈಟಾಗಿ ಕೂರಿಸ್ಬೇಕು. ಮಕ್ಳಿಗೆ ಹರ್ಟ್ ಆಗಬಾರ್ದು, ನೋಡ್ಕೊಂಡು ನಿಧಾನಕ್ಕೆ ಹಾಕಬೇಕು. ಯು ಪಿನ್ಸ್ ಹಾಕಿದರೆ ಸಾಕು, ಸುಜಾತ ಏರ್ ಪಿನ್ ಏನು ಅವಶ್ಯಕತೆ ಇರಲ್ಲ. ನಿಮ್ಮ ಕನ್ವೀನಿಯೆಂಟ್ ಹೇಗಿರುತ್ತೆ ನೋಡ್ಕೊಳ್ಳಿ. ಟೈಟಾಗಿ ಹಾಕಿ ಕೂರಿಸ್ಬೇಕು. ಅವಶ್ಯಕತೆ ಇದ್ದರೆ 2 ಕೂಡ ಹಾಕ್ಬೋದು, ನಾನು ಒಂದೇ ಹಾಕಿದ್ದೀನಿ. ನೀಟಾಗಿ ಕೂತಿದೆ ಅದು. ಮದುವೆ ಫಂಕ್ಷನ್ಗಳಿಗೆ, ಈಗ ಫ್ಯಾಮಿಲಿ ಫಂಕ್ಷನ್ಸ್ ಬರುತ್ತಲ್ಲ, ಟ್ರೆಡಿಷ್ನಲ್ ಲುಕ್ ಬೇಕು ನಮ್ಮ ಮಕ್ಕಳಿಗೆ ಅನ್ನೋರು ಈ ಹೇರ್ ಸ್ಟೈಲ್ನ ಟ್ರೈ ಮಾಡ್ಬೋದು. ಟ್ರೆಡಿಷ್ನಲ್ ಡ್ರೆಸ್ ಹಾಕಿದಾಗ ಈ ಹೇರ್ ಸ್ಟೈಲ್ ಹಾಕಿದರೆ ಮಕ್ಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದನ್ನು ಸ್ವಲ್ಪ ಟೈಟಾಗಿ ಕಟ್ಟಬೇಕು. ನೋಡಿ ನೀಟಾಗಿ ಕೂತಿದೆ, ಎಷ್ಟೇ ಅಲ್ಲಾಡಿದ್ರು ಎಷ್ಟೇ ಓಡಾಡಿದ್ರು ಅದು ಬಿದ್ದೋಗಲ್ಲ, ಅಷ್ಟು ನೀಟಾಗಿ ಕಟ್ಟಬೇಕು. ಇದ್ರ ಜೊತೆಗೆ ಒಂದು ಫ್ಲವರ್ ಹಾಕ್ತಿದ್ದೀನಿ. ಇದು ಟ್ಯಾಗ್ ನೋಡಿ, ಇದನ್ನ ಲಾಕ್ ಮತ್ತು ಓಪನ್ ಮಾಡ್ಬೋದು. ಹಾಕ್ಬಿಟ್ಟು ಲಾಕ್ ಮಾಡಿದರೆ ಟೈಟಾಗಿ ಕೂರುತ್ತೆ. ಅದು ತುರ್ಬು ಎಷ್ಟಿದೆಯೋ ಅಷ್ಟಕ್ಕೂ ಕೂರುತ್ತೆ. ಅದು ಟೈಟಾಗಿ ಕೂತಿದೆ ನೋಡಿ, ಸ್ವಲ್ಪನೂ ಹಲ್ಲಾಡ್ದಂಗೆ ಕೂತಿದೆ. ಫೈನಲ್ ಲುಕ್ ನೋಡಿ ಹೇಗೆ ಬಂದಿದೆ ಅಂತ ಮೇಲಿಂದ ತೋರಿಸ್ತೀನಿ. ಇವಳ ಹೈಟಿಗೆ ಈ ಜಡೆ ಉದ್ದನೇ ಆಯಿತು, ಬಟ್ ನಾನು ವಿಡಿಯೋಗೋಸ್ಕರ ಹಾಕಿದ್ದೀನಿ. ಇವಳಿಗೆ ರಿಯಲಾಗಿ ಹಾಕಬೇಕು ಅಂದರೆ ಸ್ವಲ್ಪ ಶಾರ್ಟ್ ಮಾಡಿ ಹಾಕ್ತೀನಿ. ಇದನ್ನ ಇಲ್ಲ ಅಂದರೆ ಶಾರ್ಟ್ ಮಾಡಿ ಹಾಕಲಿಲ್ಲ ಅಂದರೆ ಇದೇ ಜಡೆನ ಮುಂದೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆ ಕಾಣಿಸಲ್ಲ ಅಲ್ವಾ ಅಷ್ಟು, ಸೊ ಮುಂದೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಫೈನಲ್ ಲುಕ್ ಇದು ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ.